ಹೇಳಿದ್ದೆ ಸತ್ಯ ಆಯಿತು. ನವೆಂಬರಲ್ಲಿ ಚೈನ್ ಯಾರನ್ನ ಹಾಕೊಂಡ್ಲಿ ಹೆಣ ಮರಕ್ಕೆ ಯಾವ ಹಿಂದೆ ಆದ್ರೇನು ಮುಂದೆ ಆದ್ರೇನು ಸತ್ತೋಗಿರೋ ಹೆಣ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಸತ್ತೋಗಿರೋ ಹೆಣ ಇದ್ದಂಗೆ ಹಿಂದೆನ ಹೊತ್ಕೊಂಡ್ಲಿ ಮುಂದೆನ ಹೊತ್ಕೊಂಡ್ಲಿ ಡಿ ಕೆ ಶಿವಕುಮಾರ್ ಹೊತ್ಲಿ ಸಿದ್ದರಾಮಯ್ಯನ ಹೋಗ್ಲಿ ನಮ್ಮ ಜನಕ್ಕೆ ಒಳ್ಳೇದಾಗಬೇಕು. ಎಸ್, ನಾನು ಹೇಳಿದ್ದ ನವೆಂಬರ್ ಕ್ರಾಂತಿ ನಿಜವಾಗಿದೆ. ಸಿಎಂ ಸ್ಥಾನದಿಂದ ಕೆಳಗಿಳಿಯಲು ಸಿದ್ದರಾಮಯ್ಯ ರೆಡಿ ಆಗ್ತಿದ್ದಾರೆ. ಸರ್ಕಾರ ಸತ್ತ ಹೆಣವಾಗಿದ್ದು ಹೆಣ ಹೊರಕ್ಕೆ ಯಾರಾದರೇನು, ಅದನ್ನ ಮುಂದೆ ಆದರೂ ಹೊರಲಿ ಹಿಂದೆ ಆದರೂ ಹೊರಲಿ ಅಂತ ಹಾಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ಬುಧವಾರ ಆಗಮಿಸಿದ್ದ ಅವರು ಈ ಸಂದರ್ಭ ಮಾತನಾಡಿದ್ರು. ಪಕ್ಷದ ಹಿರಿಯ ಮುಖಂಡ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಮಾಜಿ ಶಾಸಕ ಹರ್ಷವರ್ಧನ್, ಎಲ್ ನಾಗೇಂದ್ರ ಸೇರಿದಂತೆ ಇನ್ನಿತರೆ ಮುಖಂಡರುಗಳೊಂದಿಗೆ ಆಗಮಿಸಿದ್ದ ಅವರು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಹಾಗೂ ಡಿವೈಎಸ್ಪಿ ರಘು ಅವರನ್ನ ತೀವ್ರ ತರಾಟೆಗೆ ಪಡೆದರು. ನಂಜನಗೂಡು ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅಪರಾಧಗಳು ದಿನದಿಂದ ದಿನ ಹೆಚ್ಚುತ್ತಾ ಇದೆ. ಸಹಕಾರಿ ಸಂಘಗಳ ಚುನಾವಣೆಗಳು ಪಾರದರ್ಶಕವಾಗಿ ನಡೀತಾ ಇಲ್ಲ. ಕಸುವಿನಹಳ್ಳಿ, ಹಾಡ್ಯ ಸೇರಿ ವಿವಿಧೆಡೆ ಕೃಷಿ ಪತ್ತಿನ ಸಹಕಾರ ಸಂಘಗಳ ಚುನಾವಣೆ ನಡೆಸದೆ ಪೊಲೀಸರ ಅಭದ್ರತೆ ಇದೆ ಅಂತ ಆದೇಶಗಳನ್ನ ನೀಡಿದ್ದಾರೆ. ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಜಡ್ಡು ಹಿಡಿದಿದ್ದು ಸರ್ವಾಧಿಕಾರಿ ಹಾಗೂ ಜನ ವಿರೋಧಿ ಆಡಳಿತ ನಡೀತಾ ಇದೆ. ಇದು ಹೀಗೆ ಮುಂದುವರೆದ್ರೆ ವಿರೋಧ ಪಕ್ಷದ ನಾಯಕನಾಗಿ ಸಹಿಸುವುದಿಲ್ಲ. ಈ ರೀತಿಯಾಗಲು ಕಾರಣ ಏನು ಅಂತ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಹಾಗೂ ಡಿವೈಎಸ್ಪಿ ರಘು ಅವರನ್ನ ತೀವ್ರ ತರಾಟೆಗೆ ಪಡೆದರು. ತಾಲೂಕಿನಲ್ಲಿ ಇದೇ ರೀತಿ ಆಡಳಿತ ಮುಂದುವರೆದ್ರೆ ವಿರೋಧ ಪಕ್ಷ ನಾಯಕನಾಗಿ ಸುಮ್ಮನೆ ಕೂರುವುದಿಲ್ಲ. ತಾಲೂಕು ಕಚೇರಿಗೆ ಬೀಗ ಜಡಿದು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ನಾಲ್ಕನೇ ತಾರೀಕು ಸಂಜೆ 6:30ಗೆ ಅದನ್ನ ರಿಸೀವ್ ಮಾಡಿಬಿಟ್ಟು ನಾವು 5ನೇ ತಾರೀಕು ಈ ಕಡೆ ಇನ್ನೂ ಉಣ್ಮೆ ಕೊಡೋಲ್ಲ ಅಂತ ಹೇಳ್ಬಿಟ್ಟು ನೀವು ಅದನ್ನ ಪೋಸ್ಟ್ಪೋನ್ ಮಾಡಿಬಿಟ್ರೆ ಅದನ್ನ, ಆಯ್ತಾ. ಇದು ಮಧ್ಯದಲ್ಲಿ 3-4 ದಿನದಲ್ಲಿ ಇವರೆಲ್ಲ ನಮ್ಮ ಮೆಂಬರ್ಸ್ಗಳೆಲ್ಲ ಪರ್ಟಿಕ್ಯುಲರ್ಲಿ ಬಿಜೆಪಿ ಎಲ್ಲಿ ಮೆಜಾರಿಟಿ ಸೊಸೈಟಿಗಳಿಗೆ ಅಧ್ಯಕ್ಷರಿದ್ದಾರೆ ಅಂಥವ್ರಿಗೆಲ್ಲ ಎಲ್ಲ ಕಡೆ ಕಮ್ಯುನಿಕೇಟ್ ಮಾಡ್ಬಿಟ್ಟು ಬನ್ನಿ, ಶಾಸಕರನ್ನ ಭೇಟಿ ಮಾಡಿ ಅವ್ರು ಡೇಟ್ ಫಿಕ್ಸ್ ಮಾಡ್ತಾರೆ, ಅವ್ರ ಹತ್ರ ಮಾತುಕತೆಗೆ ಬನ್ನಿ ಅಂತ ಈಗ ಕರೆಸ್ಕೊತಾ ಇದ್ದಾರೆ. ಅಲ್ಲಿ ಇದರಲ್ಲಿ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಈಲ್ಡ್ ಆಗ್ತಾ ಇದ್ದಾರೆ. ನಿನ್ನೆ ರಾತ್ರಿ ಎಷ್ಟು ಗಂಟೆ ಫೋನ್ ಮಾಡಿದೆ ನಾನು. ಮತ್ತೆ ನೀವು ನಿಮ್ಮ ಉಳ್ಳಳ್ಳಿ ಅವರಲ್ಲಿ ಯಾಕೆ ಮಾಡ್ತಾ ಇದ್ದಪ್ಪ ಎಲೆಕ್ಷನ್ ಮಾಡಕ್ಕೆ? ಅಮಾವಾಸ್ಯೆ ಪೌರ್ಣಮಿ ಆಮೇಲೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮು ಇದೆ ಇಲ್ಲಿ ನಂಜನಗೂಡಲ್ಲಿ. ಮೊನ್ನೆನೂ ಕೂಡ ಅಷ್ಟೇನೆ ಸ್ವಲ್ಪ ಒಂದು ಒಂಟಿ ಮಹಿಳೆ ಮನೆಯಲ್ಲಿ ಈ ವೇಳೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ನಾನು ಹೇಳಿದ್ದ ನವೆಂಬರ್ ಕ್ರಾಂತಿ ನಿಜವಾಗಿದೆ. ನನ್ನನ್ನ ಜ್ಯೋತಿಷಿನ ಅಂತ ಅವತ್ತು ಪ್ರಶ್ನೆ ಮಾಡಿದ್ದರು. ನಾನು ಹೇಳಿದ್ದ ಮಾತು ಈಗ ನಿಜವಾಗಿದೆ. ನವೆಂಬರ್ನಲ್ಲಿ ಸಿಎಂ ಚೇಂಜ್ ಆಗ್ತಿದ್ದಾರೆ. ಸಿದ್ದರಾಮಯ್ಯ ರೆಡಿ ಆಗ್ತಾ ಇದ್ದಾರೆ. ಸರ್ಕಾರ ಸತ್ತು ಹೋದ ಹೆಣವಾಗಿದ್ದು ಇದನ್ನ ಯಾರಾದರೂ ಹೊರಲಿ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವ್ಯಂಗ್ಯವಾಡಿದ್ರು. ಇನ್ನು ನಂಜನಗೂಡು ತಾಲೂಕು ಆಡಳಿತ ಸಂಪೂರ್ಣ ಹದಗೆಟ್ಟಿದ್ದು ಇದೇ ರೀತಿ ಆಡಳಿತ ಮುಂದುವರೆಸಿದ್ರೆ ತಾಲೂಕು ಕಚೇರಿಗೆ ಬೀಗ ಜಡಿಯುವುದು ಗ್ಯಾರಂಟಿ ಅಂತ ತಿಳಿಸಿದ್ರು. ಖಾದಿ ಗ್ರಾಮೋದ್ಯೋಗ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ ಗೌಡ, ಬಿಜೆಪಿ ನಗರಾಧ್ಯಕ್ಷ ಸಿದ್ದರಾಜು, ಮುಖಂಡರಾದ ಸಿಂಧುವಳ್ಳಿ ಕೆಂಪಣ್ಣ, ಕೆಂಡಗಣ್ಣಪ್ಪ ಸೇರಿದಂತೆ ಇನ್ನಿತರೆ ಮುಖಂಡರು ಮತ್ತು ಕಾರ್ಯಕರ್ತರುಗಳು ಉಪಸ್ಥಿತರಿದ್ದರು. ಆಯ್ತಲ್ಲ, ಸಿದ್ದರಾಮಯ್ಯ ರಾಜೀನಾಮೆಗೆ ರೆಡಿ ಆಗುವಂತ ಹೇಳಿ ಡೆಲ್ಲಿಯವರವಾಗಿ ಹೈಕಮಾಂಡ್ ಹೇಳಿದ್ದಾರೆ. ರೆಡಿ ಆಗ್ತಾವೆ ಸಿದ್ದರಾಮಯ್ಯ, ನಿಮ್ಗೆ ಗೊತ್ತಿಲ್ಲ ಇನ್ನ ರೆಡಿ ಆಗ ಗೊತ್ತು ನಿಮ್ಮ ಬಾಯಿ ಕೇಳೋಣ ಅಂತ. ರೆಡಿ ಆಗವ್ರೆ, ಮುಗಿತವ್ರ ಕತೆ. ಇನ್ನ ನಾನು ಹೇಳಿದ್ ನಿಜ ಆಯ್ತಲ್ಲ, ನಾನು ಹೇಳಿದ್ದೆ ಸತ್ಯ ಆಯ್ತು. ಅವ್ರು ಹೇಳಿದ್ರು ಜ್ಯೋತಿಷ್ಯನ ಅಂತ, ನಾನು ಹೇಳಿದ್ದೆ ಸತ್ಯ ಆಯ್ತು. ನವೆಂಬರಲ್ಲಿ ಚೈನ್ ಯಾರನ್ನ ಹಾಕೊಂಡ್ಲಿ ಹೆಣ ಮರಕ್ಕೆ ಯಾವನು ಹಿಂದೆ ಆದ್ರೇನು ಮುಂದೆ ಆದ್ರೇನು ಸತ್ತೋಗಿರೋ ಹೆಣ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಸತ್ತೋಗಿರೋ ಹೆಣ ಇದ್ದಂಗೆ ಹಿಂದೆನ ಹೊತ್ಕೊಂಡ್ಲಿ ಮುಂದೆನ ಹೊತ್ಕೊಂಡ್ಲಿ ಡಿ ಕೆ ಶಿವಕುಮಾರ್ ಹೊತ್ಲಿ ಸಿದ್ದರಾಮಯ್ಯನ ಹೋಗ್ಲಿ. ನಮ್ಮ ಜನಕ್ಕೆ ಒಳ್ಳೇದಾಗಬೇಕು. ಒಳ್ಳೇದಾಗ್ತಾ ಇಲ್ಲ. 2.5 ವರ್ಷದಿಂದ ಯಾವುದು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಇಡೀ ಕರ್ನಾಟಕ ಹಳ್ಳ ಬಿದ್ದ ರಸ್ತೆಗಳನ್ನ ನಾವು ನೋಡ್ತಾ ಇದ್ದೀವಿ. ರೈತರಿಗೆ ಪರಿಹಾರ ಕೊಡ್ತಾ ಇಲ್ಲ. ಇವತ್ತು ಮಂಡ್ಯದಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಪೆಟ್ರೋಲ್ ಸುಟ್ಕೊಂಡು ಡಿ ಸಿ ಆಫೀಸ್ ಮುಂದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ರು. ಮತ್ತೆ ನಮ್ಮ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರು ಗುಂಡ್ಲುಪೇಟೆಯಲ್ಲಿ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ರಲ್ಲಿ ನಮ್ಮ ಮಾಜಿ ಶಾಸಕರಾದ ನಿರಂಜನ್ ನಿನ್ನೆ ರಾತ್ರಿ ಅವ್ರು ಬರ್ತಿದ್ದಾರೆ ಅಂತ ವಿಚಾರ ಗೊತ್ತಾದಾಗ ನಾನು ಅವ್ರಿಗೆ ಮಾತಾಡಿ ಅವ್ರ ಕೆಲವು ವಿಷಯಗಳನ್ನೆಲ್ಲ ನಾನು ತಿಳಿಸ್ದೆ ಅವ್ರಿಗೆ. ಇಲ್ಲಿ ಏನಾಗ್ತಿದೆ, ನಂಜನಗೂಡಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನೆಲ್ಲ ಅದೇ ಟೈಮ್ಗೆ ನಿಗದಿಯಾಗಂತ ಟೈಮಲ್ಲೆಲ್ಲ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ರೀಸನ್ ಕೊಡ್ತಿರೋದೇನೋ ಸಿಬ್ಬಂದಿಗಳು ಕೊರತೆ ಇದೆ ಅಂತ ಕೊಡ್ತಿರೋದಲ್ಲಿ. ಈಗ ಕೊರತೆ ಎದ್ದು ಕಾಣಿಸ್ತಾ ಇದೆ ಇಲ್ಲಿ. ಯಾಕೆ ಅಂತಂದ್ರೆ
ಯಾಕೆಂದ್ರೆ ನಿನ್ನೆ ಟೌನಲ್ಲಿ ನೋಡ್ಬೇಕು, ಇದೇನಾದ್ರು ಅಟೆಂಪ್ಟ್ ಮಾಡ್ರೆಲ್ಲ ಆಗಿ ಆ ಕಡೆ ಕಳ್ತನ ಕೂಡ ಆಗಿದೆ. ಪಾಪ ಒಂಟಿ ಮಹಿಳೆ ಇಲ್ಲಿ ನನ್ನ ಬೆಂಗಳೂರಲ್ಲಿ ನನ್ನ ಸ್ನೇಹಿತರು ಫೋನ್ ಮಾಡಿ ಕೇಳ್ತಾರೆ, ನಿನ್ ಟೈಮಲ್ಲಿ 5 ವರ್ಷದಲ್ಲಿ ಇರ್ಬೇಕಾದ್ರೆ ಈ ತರ 1 ಗಂಟೆ ಕೂಡ ಆಗ್ತಿರ್ಲಿಲ್ಲ, ನಮ್ಮ ತಂದೆ ತಾಯಿ ಎಲ್ಲ ಇಲ್ಲೇ ಇದಾರಪ್ಪ, ನಾವು ಬೆಂಗಳೂರಲ್ಲಿ ಏನ್ ಈ ತರ ಹೋಗ್ತಿದೆ ಕಾನೂನು ಸುವ್ಯವಸ್ಥೆ ಹಿಂಗ್ ನಡೀತಾ ಇದೆ ಆ ನಂಜನಗೂಡಲ್ಲಿ ಅಂತ ಕೇಳ್ತಾ ಇದಾರೆ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನಾನು ಹೇಳ್ತಾ ಇದ್ದೀನಿ, 2.5 ವರ್ಷ ಆಗಿದೆ ಇಲ್ಲಿ ದೇವಸ್ಥಾನದ ವಿಚಾರದಲ್ಲಿ ರಾಕ್ಷಸ ಸಂಹಾರ ಅದು ಏನ್ ಕಾರ್ಯಕ್ರಮ ನಡೀತಲ್ಲಿ ಎಂಜಿಲ್ ನೀರಲ್ಲಿ ಏರ್ಸಿದ್ರಲ್ಲ, ಇವತ್ತವರೆಗೂ ಕೇಳಿ ಇಲ್ಲಿ ಡಿವೈಎಸ್ಪಿ ಅವ್ರು ಇಲ್ಲಿದ್ದಾರೆ, ಎಷ್ಟು ಜನದ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಎಲ್ಲ ತರ ಸಾಕಾರ ಕೇಳ್ತಾರೆ. ನಮ್ಗೆ ನಾವು ಕೊಡ್ತಿದೀವಿ, ಅವಾಗಿಂದ ಬಂದ್ ಮಾಡಿಸ್ತೀವಿ, ನಾವು ಏನೋ ಅಶಾಂತಿ ಉಂಟು ಮಾಡಿಸ್ತೀವಿ ನಾವು ಇಲ್ಲ. ಅದೇ ಈ ಚುನಾವಣೆ ವಿಚಾರ ಬಂದಾಗ ನಾನು ಡಿವೈಎಸ್ಪಿ ಅವ್ರಿಗೆ, ಸರ್ಕಲ್ ಆಮೇಲೆ ಇನ್ಸ್ಪೆಕ್ಟರ್ ಅವ್ರಿಗೆ, ಚೇತನ್ ಅವ್ರಿಗೆ ಮತ್ತೆ ರಘು ಅವ್ರಿಗೆ ರಾತ್ರಿ ಫೋನ್ ಮಾಡಿ ಮಾತಾಡಿದ್ದೀನಿ ನಾನು, ಏನ್ ಕಾರಣ ಕೊಟ್ಟಿದ್ದ ಪೋಸ್ಟ್ಪೋನ್ ಮಾಡಿದ್ದೀರಾ ಅಂತ. ಯಾವ್ದು ಸರ್ ಅದು? ಕಸುವಿನಹಳ್ಳಿ ಮತ್ತೆ ಆಡ್ಯ ಹಿಡಿಯಲ್ಲ ಸೊಸೈಟಿ ಎಲೆಕ್ಷನ್ ಮಾಡ್ಬೇಕಾಯ್ತು, ಅಧ್ಯಕ್ಷ ಉಪಾಧ್ಯಕ್ಷ MLA ಕೇಳ್ಕೊಂಡು ಮುಂದೆ ಆಗ್ತಾ ಇದ್ದಾರೆ ಅಂತ ಅವರು ಬಂದೋಬಸ್ತ್. ಸರ್, ಈಗ ಹುಲಿ ದಾಳಿ ಬಗ್ಗೆ ಏನ್ ಮೆಸೇಜ್ ಕೊಡ್ತೀವಿ?